ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ, ನೀನಾದಿನ ಇದರಲ್ಲಿ ಈ ಕಡೆ ಪ್ರೀತಮ್ ಅವರು ಎಲ್ಲರೂ ನಿಂತಿರ್ತಾರೆ. ಅವ್ರಿಗೆ ನಾಳೆ ನಾವು ಫಾರಿನ್ಗೆ ಹೋಗ್ತಾ ಇದ್ದೀವಿ, ನೈಟ್ ನಾಳೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಏನು ಸಡನ್ನಾಗಿ ಇಷ್ಟು ಪ್ಲ್ಯಾನ್ ಮಾಡಿದ್ದೀರಾ ಫಾರಿನ್ಗೆ ಹೋಗೋಕ್ಕೆ ಅಂತ ಈ ಕಡೆ ವಿಕ್ರಮ್ ಕೇಳ್ತಾನೆ. ಆವಾಗ ವೇದ ಹೇಳ್ತಾಳೆ, ನಮಗೆ ಹಳೆ ನೆನಪು ಬರಬೇಕು ಅಂದರೆ ನಾನು ಫಾರಿನ್ಗೆ ಹೋಗ್ಬೇಕಂತೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವೇದ ಹೇಳ್ತಾಳೆ. ಈ ಕಡೆ ಎಲ್ಲರೂ ಮತ್ತೆ ಈ ಕಡೆ ವಿಕ್ರಮ್ ಹೊರಗಡೆ ಬಂದ್ಬಿಟ್ಟು ಇವ್ರಿಗೆ ಹೇಳ್ತಾ ಇರ್ತಾನೆ ಎಲ್ರಿಗೂ, ನೋಡು ಇದು ನೆನಪಿಲ್ಲದೆ ಇರೋದನ್ನ ರೀಸನ್ ಇಟ್ಕೊಂಡ್ಬಿಟ್ಟು ಈ ಥರ ಆಡ್ತಾ ಇದ್ದಾನೆ ಇವನು, ಫಾರಿನ್ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಈ ಕಡೆ ಎಲ್ರಿಗೂ ಹೇಳ್ತಾ ಇರ್ತಾನೆ. ಆವಾಗ ಮೇಷ್ಟ್ರು ಏನು ಹೇಳ್ತಾರೆ ಅಂದರೆ, ಇದು ಹಿಂಗೆ ಆದರೆ ಸರಿ ಹೋಗಲ್ಲ, ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ಲ, ಸಾಧ್ಯ ಆದರೆ ನೀನು ಅವನನ್ನು ಮುಗಿಸ್ಬಿಡು ನಾಳೆನೇ ಅಂತ ಹೇಳ್ಬಿಟ್ಟು ಈ ಕಡೆ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ. ಆವಾಗ ಅಪ್ಪ ಇನ್ನು ಮುಂದೆ ನೀನು ಹೇಳ್ದಿಯಲ್ಲ, ನೋಡು ನಾಳೆಯಿಂದ ದೀಪಾವಳಿ ಹಬ್ಬನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಅವರು ಮೊದಲೆಲ್ಲ ಕತ್ತಿ ಇರುತ್ತಲ್ಲ, ಆ ಕತ್ತಿನ ತೆಗೆದ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಏನಾಗ್ತಾ ಇದೆ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.